ಮೊದಲು ನಮ್ಮ ಮೇಡಮ್ ಎಲ್ಲಿದ್ದಾರೆ ಅಂತ ಹೇಳು. ಯಾವ ಮೇಡಮ್? ಮಾಡೋದೆಲ್ಲ ಮಾಡಿ ಮತ್ತೆ ಮತ್ತೆ ಯಾಕೇನು ಗೊತ್ತಿಲ್ಲದೆ ಇರೋ ಹಾಗೆ ನಟಿಸ್ತಿದ್ಯಾ? ನಾಟಕ ಮಾಡೋದು ಅಂದ್ರೇನು? ನಿಮಗ್ ಫೋನ್ ಕಾಲ್ ಮಾಡಿಸಿದ್ದು ನಾನೇ, ಆದ್ರೆ ವಾಗ್ದೇವಿ ಬಗ್ಗೆ ನನಗ್ ಗೊತ್ತಿಲ್ಲ. ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಈ ಪ್ರಾಜೆಕ್ಟ್ಗೋಸ್ಕರನೇ ಅಲ್ವಾ ನಮ್ಮಮ್ಮನವ್ರನ್ನ ಕಿಡ್ನಾಪ್ ಮಾಡಿಸಿ ನನ್ನನ್ನ ಈ ಕೇಸಲ್ಲಿ ಸಿಕ್ಕಾಕ್ಸ್ದೆ. ಸಾಕ್ ನಿಲ್ಸು. ಸುಮ್ನೆ ನಿಂತ್ಕೊಂಡು ಕೇಳಿಸ್ಕೋತಿದ್ದೀನಿ ಅಂತ ನೀವ್ ಮಾಡಿರೋ ಅನ್ಯಾಯಗಳನ್ನ ನನ್ನ ಮೇಲೆ ಹಾಕ್ತಿದ್ದೀರಾ? ಹಾಕೋದಲ್ಲ, ನಿನ್ನ ಬುದ್ಧಿ ಗೊತ್ತಿರೋದಕ್ಕೆ ಹೇಳ್ತಾ ಇದೀವಿ. ನೋಡಿ, ಹೇಗಾದ್ರೂ ಸರಿ ಈ ಪ್ರಾಜೆಕ್ಟ್ ನ ತಗೋಬೇಕು ಅನ್ಕೊಂಡಿದ್ದು ನಿಜ. ಆದ್ರೆ ವಾಗ್ದೇವಿನಾಗ್ಲಿ ನಿಮ್ ಬಿಸ್ನೆಸ್ ನ ಟಾರ್ಗೆಟ್ ಮಾಡ್ಬೇಕು ಅಂತಾಗ್ಲಿ ಅನ್ಕೊಳ್ಳಿಲ್ಲ. ಯಾಕೆಂದ್ರೆ ಮರ್ತ್ ಹೋಗ್ಬೇಕು ಅನ್ಕೊಂಡಿರೋ ಹಳೆ ನೆನಪುಗಳನ್ನ ಮತ್ತೆ ನನ್ನ ಲೈಫಿಗೆ ತಗೊಂಡ್ ಬರೋದಕ್ಕೆ ನನಗಿಷ್ಟ ಇಲ್ಲ. ಇವಳ ಬಗ್ಗೆ, ಇವಳ ಬುದ್ಧಿ ಬಗ್ಗೆ ಗೊತ್ತಿದ್ದು ಈ ಮಾತುಗಳನ್ನ ನಂಬೋಕ್ ಆಗ್ತಿಲ್ಲ ರಾಹುಲ್ ಅವರೇ. ನನಗೂ ಅದೇ ಅನುಮಾನ ಇದೆ ಸರ್ಸು. ಇವಳಿಂದ ನಿಜಾನ ಹೇಗ್ ಕಕ್ಕಿಸ್ಬೇಕು, ಮೇಡಮ್ನ ಸೇಫ್ ಆಗಿ ಹೇಗೆ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಬಾ ಹೋಗೋಣ. ಯಾಕೋ ನಮ್ಗೆ ಹೀಗೆಲ್ಲ ಆಗ್ತಿದೆ? ವಾಗ್ದೇವಿ ವಾಪಸ್ ಬರ್ತಾಳೆ ಅನ್ಕೊಳ್ಳೋಷ್ಟ್ರಲ್ಲಿ ಈ ಹೊಸ ಕಷ್ಟ ಯಾಕೆ? ಒಂದ್ಸಲ ರಾಹುಲ್ಗೆ ಫೋನ್ ಮಾಡು. ಅವನಿಗೆ ಡ್ಯಾಡ್, ನಾವೇ ಡೀಲ್ ಮಾಡೋಣ. ಏನ್ರಿ ಡೀಲ್ ಮಾಡೋದು? ದೊಡ್ಡ ಮಗನಾಗಿ ಹೇಳೋದ್ ನಿಮ್ ಜವಾಬ್ದಾರಿ. ರಾಹುಲ್ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೆ? ನಮ್ ಜೊತೆ ಅಲ್ಲಿಗೆ ಬರ್ಬೇಕಲ್ವಾ? ಅಣ್ಣನ್ ಜೊತೆಗೆ ಸರ್ಸು ಕೂಡ ಇದ್ದಾಳೆ ಅಲ್ವಾ ಅಣ್ಣ? ಅವ್ರಿಗೆ ಗೊತ್ತಾಗೋದೇ ಒಳ್ಳೇದು. ಡ್ಯಾಡಿ, ನೀವಾದ್ರೂ ಮಾಡಿ. ಡ್ಯಾಡ್. ರಾಹುಲ್ ಎಲ್ಲಿದ್ಯಾ? ಡ್ಯಾಡ್, ಮೇಡಮ್ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ನೀವೆಲ್ಲಿದ್ದೀರಾ? ಆಡಿಟೋರಿಯಂಗೆ ಆಕ್ಷನ್ಗೆ ಹೋಗ್ತಾ ಇದೀವಿ ಕಣ. ಆಕ್ಷನ್? ಏನಾಯ್ತು ಡ್ಯಾಡ್? ರಾಹುಲ್, ನಮಗ್ ತುಂಬಾ ಅನ್ಯಾಯ ಮಾಡ್ಬಿಟ್ರು ಕಣ. ಯಾರೋ ಕಳ್ಳ ಸಹಿ ಮಾಡಿ ನಕಲಿ ಡಾಕ್ಯುಮೆಂಟ್ಸ್ ನ ಸೃಷ್ಟಿ ಮಾಡಿ ನಾವು ಜನರನ್ನ, ಬ್ಯಾಂಕ್ಗಳನ್ನ ಮೋಸ ಮಾಡಿದೀವಿ ಅಂತ ಸೃಷ್ಟಿ ಮಾಡಿದ್ದಾರೆ. ನಮ್ ಆಸ್ತಿಗಳೆಲ್ಲ ಜಪ್ತಿಯಾಗಿ ಹೋಗಿದೆ. ನಮ್ಮ ವಿದ್ಯಾಸಂಸ್ಥೆಗಳಿಗೆ, ಆಫೀಸ್ಗಳಿಗೆ, ಕೊನೆಗೆ ಮನೆ ಕೂಡ ಬೀಗ ಹಾಕಿ ರೋಡ್ ಮೇಲೆ ನಿಲ್ಲೋ ಹಾಗೆ ಮಾಡಿಬಿಟ್ರು ಕಣ. ಡ್ಯಾಡ್, ಏನ್ ಡ್ಯಾಡ್ ಇದು? ಇಷ್ಟು ಸಡನ್ ಆಗಿ ಯಾರು ಡ್ಯಾಡ್ ಇದನ್ನೆಲ್ಲ ಮಾಡ್ತಾರೆ? ಅದೇ ಅರ್ಥ ಆಗ್ತಾ ಇಲ್ಲ ಕಣೋ. ಕೋರ್ಟಿಂದ ಮನೆ ಹೋಗುವಷ್ಟರಲ್ಲಿ ಬ್ಯಾಂಕ್ ಆಫೀಸರ್ಸ್ ಲಾಕ್ ಮಾಡಿಬಿಟ್ಟಿದ್ರು. ಅವ್ರಿಗೆ ಕೊಡ್ಬೇಕಾಗಿರೋ ದುಡ್ಡಿಗೆ ನಮ್ಮ ಆಸ್ತಿನೆಲ್ಲ ಹರಾಜ್ ಹಾಕ್ತಾ ಇದ್ದಾರೆ ಕಣೋ. ನಮ್ಮ ಆಸ್ತಿನ ಹರಾಜ್ ಹಾಕೋ ಧೈರ್ಯ ಯಾರಿಗೆ ಬಂತು ಮಾವಯ್ಯ? ಮೋಸ ಅನ್ನೋ ಪದ ನಮ್ಮ ವ್ಯಾಪಾರದಲ್ಲಷ್ಟೇ ಅಲ್ಲ, ಅಮ್ಮನವರ ಮಾತುಗಳಲ್ಲಿ ಕೂಡ ಇರೋದಿಲ್ಲ. ಅಂಥದ್ರಲ್ಲಿ ಅಮ್ಮ ಸರ್ಸು, ಇದನ್ನೆಲ್ಲ ಫೋನಲ್ಲಿ ಮಾತಾಡಕ್ಕಾಗಲ್ಲ ಅಮ್ಮ. ನೀನು ರಾಹುಲ್ ಬೇಗ ಆಡಿಟರ್ ಹತ್ರ ಬಂದ್ಬಿಡಿ. ಎಲ್ಲರೂ ಸೇರಿ ಈ ಅನ್ಯಾಯನ ತಡೆಯೋಣ. ಬೇಗ ಬನ್ರಮ್ಮ. ಸರಿ ಮಾವಯ್ಯ, ಬರ್ತಿದೀವಿ. ಅವ್ರು ಬರ್ತಾ ಇದ್ದಾರೆ. ಆ ಪ್ರಾಜೆಕ್ಟ್ ಅವಳಿಗೆ ಸಿಗ್ಲಿಲ್ಲ ಅಂತ
ಆ ಸುರೇಖಾನೇ ಇದನ್ನೆಲ್ಲ ಮಾಡ್ತಿರ್ಬೇಕು ಸರ್ಸು. ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಈಗ ಪ್ರತಿಕಾರ ಅಲ್ಲ ರಾಹುಲ್ ಅವರೇ, ಗೌರವ ಮುಖ್ಯ. ಅಮ್ಮನವರು ಇಷ್ಟು ವರ್ಷ ಸಂಪಾದಿಸಿರೋ ಹೆಸರು ಮುಖ್ಯ. ಆದಷ್ಟು ಬೇಗ ಹೋಗ್ಬೇಕು. ಬನ್ನಿ ರಾಹುಲ್ ಅವರೇ. ಡ್ಯಾಡ್, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಡ್ಯಾಡ್. ಹಾ, ನೋಡು, ನಮ್ಮ ಆಸ್ತಿನ ಹರಾಜು ಹಾಕೋದಕ್ಕೆ ಎಲ್ಲ ತಯಾರು ಮಾಡ್ತಿದ್ದಾರೆ. ನಿಮ್ ಮೇಡಮ್ ಮನೇಲಿದ್ದಷ್ಟು ದಿನ ಕಷ್ಟ ಅನ್ನೋದು ಕಣ್ಣಿಗೆ ಕಾಣ್ತಿರ್ಲಿಲ್ಲ. ಆದ್ರೆ ಈಗ ಅಣೆ ಕಟ್ವಡ್ದಿರೋ ನದಿ ಹಾಗೆ ಅಡೆತಡೆನೇ ಇಲ್ಲ. ಕೋರ್ಟ್ ಅಲ್ಲಿ ಕೇಸ್ ಗೆದ್ವಿ, ನೀವು ಪ್ರಾಜೆಕ್ಟ್ ಕೂಡ ಪಡ್ಕೊಂಡ್ರಿ. ಆದ್ರೆ ಮೇಡಮ್ ಬಗ್ಗೆ ಗೊತ್ತಾಗುತ್ತೆ ಅನ್ಕೊಂಡ್ರೆ ಅಷ್ಟರಲ್ಲೇ ಹೀಗೆ. ಏನೂ ಆಗಲ್ಲ ನವ್ಯಮ್ಮ. ಅಮ್ಮನವರು ನಮ್ಮ ಪಕ್ಕ ಇದ್ರು ಇಲ್ದೆ ಹೋದ್ರು ಆ ಗೌರವನ ಕಾಪಾಡೋದು ನಮ್ಮ ಧರ್ಮ. ದಿಕ್ಕಿಲ್ದೆ ಅಳ್ತಾ ಇದ್ರೆ ಧೈರ್ಯ ಹೇಳೋ ಟೈಮ್ ಇದು. ಇಲ್ಲಾಂದ್ರೆ ನೀನ್ ಹಾಗೆ ಬಾಯಿ ಮುಚ್ಕೊಂಡು ಇರು ಅಂತೀಯಾ? ನೋಟಿಸ್ ಇಲ್ಲ, ವಾರ್ನಿಂಗ್ ಇಲ್ಲ, ಸಡನ್ ಆಗಿ ಹೀಗೆ ಹೇಗ್ ಮಾಡ್ತಾರೆ ಅಣ್ಣ? ಇದು ಪಕ್ಕಾ ಪ್ಲಾನಿಂಗ್ ರಾಹುಲ್. ನಮ್ಗೆ ಯಾವ ಅವಕಾಶನೂ ಇಲ್ದಿರೋ ಹಾಗೆ ಸಿಕ್ಕಾಕ್ಸಿದ್ದಾರೆ. ರಾಹುಲ್ ಅವರೇ, ನಮ್ಗಿರೋ ಇನ್ಫ್ಲೂಯೆನ್ಸ್ ಇಂದ ಒಂದ್ಸಲ ಮಂತ್ರಿಗಳ ಹತ್ರ ಮಾತಾಡ್ಬೋದಿತ್ತಲ್ಲ. ಇಲ್ಲ ಸರ್ಸು, ಎಲೆಕ್ಷನ್ಸ್ ಹತ್ರ ಬರ್ತಿರೋದಕ್ಕೆ ಯಾರು ಇದರಲ್ಲಿ ಇನ್ವಾಲ್ವ್ ಆಗಲ್ಲ. ಇದೆಲ್ಲ ಆ ಸುರೇಖಾ ಕೆಲ್ಸಾನೇ ಅಣ್ಣ. ಅವಳಿಗೆ ಬುದ್ಧಿ ಹೇಳಿದ್ರೆ ಈ ಪ್ರಾಸೆಸ್ ಎಲ್ಲ ನಿಂತು ಹೋಗುತ್ತೆ. ನೋ ರಾಹುಲ್, ಇದಕ್ಕೂ ಸುರೇಖಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾನು ಆಲ್ರೆಡಿ ಎನ್ಕ್ವೈರಿನ ಮಾಡಿಬಿಟ್ಟಿದ್ದೀನಿ. ಮತ್ತೆ ಇದನ್ನೆಲ್ಲ ಯಾರು ಮಾಡಿದ್ರು ರಾಹುಲ್ ಅವರೇ? ಹಾಯ್, ಎಲ್ರು ಹೇಗಿದ್ದೀರಾ? ನಿನ್ ಸಾವು ನಮ್ ಕೈಲಿ ಯಾವಾಗ ಆಗತ್ತೆ ಅಂತ ಕಾಯ್ತಾ ಇದ್ದೀವಿ. ಇಂಪಾಸಿಬಲ್. ಅದು ಈ ಜನ್ಮದಲ್ಲಿ ನೆರವೇರೋದಿಲ್ಲ. ಅದೇನೋ ನಿಮ್ಮ ಪಕ್ಕದಲ್ಲಿ ವಾಗ್ದೇವಿ ಇಲ್ಲ ಅಂದ್ರೆ ಉತ್ಸವ ವಿಗ್ರಹ ಇಲ್ದಿರೋ ಮೆರವಣಿಗೆ ಹಾಗೆ ತುಂಬಾ ಡಲ್ ಆಗಿದೆ. ಏಯ್, ಸಾಕು ಸಾಕು, ನಿಲ್ಸು ನಿನ್ ಸಿಂಪತಿನ. ಇದೆಲ್ಲ ನಿನ್ ಪ್ಲಾನೇ ತಾನೆ? ಡೈರೆಕ್ಟ್ ಆಗಿ ಹೇಳ್ಬೋದೋ ಇಲ್ವೋ, ಆದ್ರೆ ಪೂರ್ತಿ ಸ್ಕೆಚ್ ನಂದೆ. ಸಾರಿ, ಈ ಕ್ರೆಡಿಟ್ಗೆ ಕೀ ರೋಲ್ ಇನ್ನೊಬ್ಬರಿದ್ದಾರೆ. ಯಾರು ಅಂತ ರಿವೀಲ್ ಮಾಡಿದ್ರೆ ನೀವಿನ್ನೂ ಶಾಕ್ ಆಗ್ತೀರಾ.
ಕಮ್ ಆನ್ ಮೈ ಡಿಯರ್. ಪ್ರೀತಿ, ಎಷ್ಟು ಮೋಸ ಮಾಡ್ತೀಯೇ, ನಿನ್ನ ಬದುಕೋದಕ್ ಬಿಡಲ್ಲ. ಅಮ್ಮನವರು ಎಷ್ಟು ಬೆಲೆ ಕೊಟ್ಟಿದ್ರೆ ನಿನಗೆ ಪೂರ್ತಿಯಾಗಿ ನಂಬಿದ್ರು. ಅದಕ್ಕೆ ಪ್ರತಿಫಲವಾಗಿ ಹೀಗೆ ಬೆನ್ನ ಚೂರಿ ಹಾಕ್ತೀಯಾ? ನಿನ್ನ ಬಾರಿಸ ಹಳ್ಳನಾಗಿ ಮಾಡಿದ್ರೆ ಆಸ್ತಿನ ಹರಾಜ್ ಹಾಕೋ ಮಟ್ಟಕ್ಕೆ ಇಳಿತೀಯಾ? ನಿನ್ನನ್ನು ಬದುಕೋಕ್ ಬಿಡಲ್ಲ ಕಣೆ, ನಿನ್ನ ಬದುಕೋಕ್ ಬಿಡಲ್ಲ. ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಅಮ್ಮ ಸರ್ಸು, ಅವಳನ್ನ ಸಾಯಿಸಿ ಆ ಪಾಪನ ನೀನ್ಯಾಕೆ ಹೊತ್ಕೋತೀಯಮ್ಮ? ಹಾಗಂತ ಬಿಟ್ಬಿಟ್ರೆ ಬದುಕಿರೋ ಅಷ್ಟು ದಿನ ನಮ್ ಕುಟುಂಬಕ್ಕೆ ಶಾಪವಾಗಿ ಬದಲಾಗ್ತಾಳ ಮಾವಯ್ಯ. ಇದರಲ್ಲಿ ಅವಳ ತಪ್ಪೇನೂ ಇಲ್ಲ ಸರ್ಸು. ಅವಳನ್ನ ನಂಬಿ ನಮ್ ತಲೆ ಮೇಲೆ ಕೂಡಿಸ್ಕೊಂಡಿವ್ ನೋಡು, ಅದೇ ನಮ್ ತಪ್ಪು. ಸಾಕ್ ನಿಲ್ಸಿ. ನಾನ್ ಬಂದಿದ್ದು ನಿಮ್ ನಂಬಿಕೆಗೋಸ್ಕರ ಅಲ್ಲ, ನನ್ ಸ್ವಾರ್ಥಕ್ಕೋಸ್ಕರ. ನನ್ ಗೋಲ್ ಬೇರೆ, ನನ್ ದಾರಿನೇ ಬೇರೆ. ನನಗ್ ಸಿಗ್ಬೇಕಾಗಿದ್ ಬೇರೆ, ನಂಗೆ ಸಿಕ್ಕಿದ್ ಬೇರೆ. ನನ್ ಟಾರ್ಗೆಟ್ಗಿಂತ ನನಗ್ ಯಾರು ಯಾವುದು ಮುಖ್ಯ ಅಲ್ಲ. ಅದಕ್ಕೆ ಶ್ಯಾಮ್ಲಾ ಆಂಟಿಗ್ ಸಹಾಯ ಮಾಡಿದೆ. ನಿನ್ನಂತ ನೀಚವಾದ ಬುದ್ಧಿ ಇರೋರಿಗೆ ಮನುಷ್ಯರು ಅನ್ನಲ್ಲ, ನಿಮ್ ಜಾತಿಗೆ ಹೆಸರು ಕೂಡ ಇರೋದಿಲ್ಲ. ಪರವಾಗಿಲ್ಲ, ನಾನಿರ್ತೀನಲ್ವಾ, ಅದ್ ಸಾಕು. ಹಾಗಿರೋಳೆ ಆಗಿದ್ರೆ ನಮ್ಮನೆಲ್ಲೇ ಇದ್ಕೊಂಡು ನಮ್ಗೆ ಯಾಕೆ ದ್ರೋಹ ಮಾಡ್ತಿದ್ದೆ? ಆಗ್ಲೇ ಅಲ್ವಾ ಅವಕಾಶ ಸಿಗೋದು. ಹೀಗ ಅಡ್ವಾಂಟೇಜ್ ತಗೊಳ್ಳೋದು ನವ್ಯ. ಇಲ್ಲಿಗೆ ಯಾವುದು ಅಂತ್ಯ ಆಗಲ್ಲ ಪ್ರೀತಿ, ನೆನ್ಪಿಟ್ಕೋ. ನೀನ್ ಮಾಡಿರೋ ಪ್ರತಿಯೊಂದು ತಪ್ಪಿಗೂ ನನ್ನ ಕೈಯಿಂದಾನೇ ಶಿಕ್ಷೆ ಅನುಭವಿಸ್ತೀಯ. ಬೇಡ ರಾಹುಲ್, ನಿನ್ ಕೈಯಲ್ಲಿ ತುಂಬಾ ಕೆಲ್ಸ ಇದೆ, ಇಂತ ಮಾತಾಡ್ಬೇಡ. ಹೌದು, ನಿನ್ನ ಕತ್ತರಿಸ್ಕೋದು, ನಿನ್ ಜೀವನ ಮಟ್ಟ ಹಾಕೋದು ಇನ್ನು ತುಂಬಾ ಕೆಲ್ಸ ಇದೆ. ಇಲ್ಲಿ ನಮ್ ಜೊತೆ ವಾದ ಮಾಡೋದಲ್ಲ, ಇನ್ನೊಂದು ಗಂಟೆಯಲ್ಲಿ ಸ್ಟಾರ್ಟ್ ಆಗೋ ಹರಾಜು ಕಾರ್ಯಕ್ರಮದಲ್ಲಿ ರೇಟ್ನ ಬಿಡ್ ಮಾಡಿ. ಆಸ್ತಿ ಪೂರ್ತಿ ಮಾರಿದ್ರು ಸಾಲ ಗೀಲ ತೀರೋ ಹಾಗಿಲ್ಲ. ಇಷ್ಟು ದಿನ ದ ಗ್ರೇಟ್ ವಾಗ್ದೇವಿ ಮಾನ ಮರ್ಯಾದೆ ಗೌರವ ಅದು ಇದು ಅಂತ ಕತೆ ಹೇಳ್ದೋಳಲ್ವಾ, ಅದನ್ನೇ ಎಲ್ರಿಗೂ ಹೇಳಿ ಒಂದು ಬೆಲೆ ಸಿಗೋ ಹಾಗೆ ಮಾಡ್ಕೊಳ್ಳಿ. ನಮಗ್ ಬೆಲೆ ಅಲ್ಲ, ನಿನಗ್ ಬುದ್ಧಿ ಬರೋ ಹಾಗೆ ಆ ದೇವ್ರ ಹತ್ರ ಕೇಳ್ಕೊ. ನಮ್ಮಮ್ಮನವ್ರು ಹೇಳಿದ ಮಾತು ಯಾವತ್ತೂ ಸುಳ್ಳಾಗಲ್ಲ. ಮೋಸ ಅನ್ನೋ ಪದ ನಮ್ಮ ಚರಿತ್ರೆಲೇ ಇಲ್ಲ. ಹೋಗಿ ನಿಮಗ್ ಬೇಕಾದನ್ ಮಾಡ್ಕೊಳ್ಳಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಅದನ್ನು ನೋಡ್ತೀನಿ. ಕಮಾನ್ ಪ್ರೀತಿ. ಇದು ಆಸ್ತಿ ಪ್ರಶ್ನೆ ಮಾತ್ರ ಅಲ್ಲ, ಇಷ್ಟು ದಿನದಿಂದ ನಮ್ಮ ಆತ್ಮಾಭಿಮಾನಕ್ಕೆ ಪ್ರಶ್ನೆ ಕೂಡ. ನಾವು ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಜನ ಇದ್ದೀವಿ, ಈ ಸೋಲನ್ನ ಹೇಗ್ ತಪ್ಸೋದು ರಾಹುಲ್ ಅವರೇ?
ಓಕೆ ಸರ್ಸು, ನಡಿ, ನಾನು ನಿನ್ ಜೊತೆ ಬರ್ತೀನಿ. ಬೇಡ ರಾಹುಲ್ ಅವರೇ, ನೀವಿಲ್ಲೇ ಇರಿ, ನಾನೊಬ್ಳೇ ಹೋಗಿ ಬರ್ತೀನಿ. ಏನಮ್ಮ ನೀನ್ ಮಾತಾಡ್ತಿರೋದು? ಇವಾಗಿರೋ ಪರಿಸ್ಥಿತಿಯಲ್ಲಿ ನೀನ್ ಒಬ್ಳೆ ಹೋಗೋದು ಒಳ್ಳೇದಲ್ಲ. ನಾನು ಬರ್ತೀನಿ ಇರು. ಡ್ಯಾಡ್, ನೀವಿರಿ ಡ್ಯಾಡ್, ನಾನು ಕರ್ಕೊಂಡು ಹೋಗ್ತೀನಿ. ನಿಮ್ಗೇನಾದ್ರೂ ಪ್ರಾಬ್ಲಮ್ ಆದ್ರೆ ನನಗೆ ಕಾಲ್ ಮಾಡಿ ರಾಹುಲ್. ಸರಿ ಅಣ್ಣ. ಹುಷಾರು ಸರ್ಸು. ಹುಷಾರು. ಸರ್ಸು, ಇದೇ ಶ್ಯಾಮಲಾ ಆಫೀಸ್. ನಡೀರಿ ತೇಜಣ್ಣ, ನಮ್ಮ ವಿರುದ್ಧವಾಗಿ ಮಾಡಿರೋ ಪ್ಲಾನ್ ಬಗ್ಗೆ ಏನೋ ಒಂದು ಆಧಾರ ಸಿಕ್ಕೇ ಸಿಗುತ್ತೆ. ಅದನ್ನ ಅಡ್ವಾಗಿ ಇಟ್ಕೊಂಡು ಈ ತಪ್ಪನ್ನ ತಡಿಬಹುದು. ಬನ್ನಿ. ಯಾರು ಬೇಕು ನಿಮ್ಗೆ? ಮೇಡಮ್ ಇದ್ದಾರಾ? ಇಲ್ಲ ಮೇಡಮ್, ಕೆಲ್ಸದ ಮೇಲೆ ಹೊರಗೋಗಿದ್ದಾರೆ. ಅದೇನು ಇನ್ನೂ ಬಂದಿಲ್ವಾ? 10 ನಿಮಿಷದಲ್ಲಿ ಬರ್ತೀನಿ, ಆಫೀಸಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅವ್ರಿನ್ನೇನ್ ಬಂದ್ಬಿಡ್ತಾರೇನೋ. ನಾವ್ ಹೋಗಿ ಒಳಗ್ ಕೂರೋಣ, ಬನ್ನಿ ಅಣ್ಣ. ಸಾರಿ ಮೇಡಮ್, ಮೇಡಮ್ ಪರ್ಮಿಷನ್ ಇಲ್ದೆ ಯಾರು ಒಳಗ್ ಹೋಗ ಆಗಿಲ್ಲ. ಹೋಗ್ಲಿ, ಬೇರೆ ಯಾರು ಇಲ್ವಾ? ಅವ್ರ ಮಗನ್ ಜೊತೆ ಮಾತಾಡ್ ಹೊರಡ್ತೀವಿ. ಸಾರ್ ಇಲ್ಲಿ ಇರಲ್ಲ, ಫಾರ್ಮ್ ಹೌಸ್ ಅಲ್ಲಿ ಇರ್ತಾರೆ. ಸಾರಿ ಮೇಡಮ್, ನನಗೆ ತೊಂದರೆ ಕೊಡಬೇಡಿ ಪ್ಲೀಸ್, ಇಲ್ಲಿಂದ ಹೋಗಿ. ಸರ್ಸು, ನೀನ್ ಇಲ್ಲೇ ಇರು, ನಾನು ಹೋಗಿ ಡಾಕ್ಯುಮೆಂಟ್ಸ್ ವಿಷಯನ ನೋಡ್ಕೊಂಡು ಬರ್ತೀನಿ. ಸರಿ ತೇಜಣ್ಣ, ಹುಷಾರು. ಡ್ಯಾಡ್, ಏನಾಯ್ತು ಡ್ಯಾಡ್? ಡ್ಯಾಡ್, ಸರ್ಸು ಸಿಕ್ತು. ಇದ್ರ ಪ್ರಕಾರ ನೋಡಿದ್ರೆ ಶ್ಯಾಮ್ಲಾ ತುಂಬಾ ದಿನಗಳಿಂದ ಈ ಕುತಂತ್ರನ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ. ಒಬ್ರು ಜೀವನ ಹಾಳು ಮಾಡೋದ್ ಬಿಟ್ಟು ಅವಳ ಬದುಕಲ್ ಬೇರೆ ಯಾವ ಯೋಚನೆಗಳಿರುತ್ತೆ? ನಡೀರಿ ತೇಜಣ್ಣ, ಹೋಗೋಣ. ಆಂಟಿ, ಆ ಸರಸು ತೇಜ ಜೊತೆ ಸೇರಿ ಎಲ್ಲಿಗೋ ಹೋದ್ಲು. ಅವ್ರ ಟೆನ್ಷನ್ ನನ್ಗೆ ಯಾಕೋ ಕಾನ್ಫಿಡೆನ್ಸ್ ಆಗಿ ಅನಿಸ್ತಿದೆ. ಹೌದಾ? ಹಾಗಾದ್ರೆ ಆಕ್ಷನ್ ಆದ್ಮೇಲೆ ನಾನೊಂದ್ಸರಿ ನಿನ್ನ ಐ ಟೆಸ್ಟ್ ಕರ್ಕೊಂಡು ಹೋಗ್ಬೇಕು. ಏನ್ ಆಂಟಿ ಹಾಗೆ ಹೇಳ್ತೀರಾ? ಒಂದ್ಸರಿ ನೀವ್ ಕೂಡ ಅವ್ರನ್ನ ನೋಡಿ. ಪ್ರೀತಿ, ಈ ಸರಸು ಅಲ್ಲ, ಎಲ್ಲಿದಳೋ ಅಂತ ಗೊತ್ತಿಲ್ದಿರೋ ಆ ವಾಗ್ದೇವಿ ಬಂದ್ರು ಈ ಹರಾಜು ಪ್ರಕ್ರಿಯೆ ನಿಲ್ಲಲ್ಲ. ಮತ್ತೆ ರಾಹುಲ್ ಜೊತೆ ನನ್ ಮದ್ವೆ? ಈ ಹರಾಜೆ ನಿಲ್ಲಲ್ಲ ಅಂತಂದ್ರೆ ಮದ್ವೆ ಹೇಗ್ ನಿಲ್ಲುತ್ತೆ ಪ್ರೀತಿ? ಆ ಫ್ಯಾಮಿಲಿನ ಈ ಸ್ಟೇಜ್ ಕರ್ಕೊಂಡ್ ಬರೋದಕ್ಕೆ ನೀನ್ ಹೆಲ್ಪ್ ಮಾಡಿದ್ಯಾ? ನಿನಗ್ ಫೇವರ್ ಮಾಡದೇ ಇರ್ತೀನಾ? ಥ್ಯಾಂಕ್ಸ್ ಆಂಟಿ. ಓಕೆ, ಆಕ್ಷನ್ ಸ್ಟಾರ್ಟ್ ಆಗ್ತಿದೆ, ನಾವ್ ಹೋಗೋಣವಾ? ನಕಲಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಬ್ಯಾಂಕ್ಗೆ ಪೇಮೆಂಟ್ ಮಾಡದೆ ಎಷ್ಟು ದಿನ ಮೋಸ ಮಾಡ್ತಿರೋ? ನಿಂತ್ಕೊಳ್ಳಿ ಸರ್, ನಿಲ್ಸಿ. ಮೋಸ ಮಾಡ್ತಿರೋದು ನಾವಲ್ಲ, ಈ ಶ್ಯಾಮಲಾ ಅವರು. ತಗೊಳ್ಳಿ ಪ್ರೂಫ್ಸ್. ಏನಮ್ಮ ಇದು? ನಮ್ಮ ಮೇಲ್ ಮಾಡಿದ ಕುತಂತ್ರಕ್ಕೆ ಸಾಕ್ಷಿ. ಸಾರಿ ಅಮ್ಮ, ಈ ಡಾಕ್ಯುಮೆಂಟ್ಸ್ ಇಂದ ಏನು ಉಪಯೋಗ ಇಲ್ಲ. ಸರ್,
ಒಂದ್ಸಲ ನೀವು ಆ ಡಾಕ್ಯುಮೆಂಟ್ಸ್ನೆಲ್ಲ ಕ್ಲಿಯರ್ ಆಗಿ ನೋಡಿ ಸರ್. ನೋಡೇ ಹೇಳ್ತಾ ಇದ್ದೀನಿ. ಶ್ಯಾಮಲ ಅವರು ಸಿಗಾಕ್ಸ್ಬೇಕು ಅಂತನೋ ಬೇಕು ಅಂತ ಮಾಡಿದಾರೇನೋ ನಮಗೆ ಗೊತ್ತಿಲ್ಲ. ಆದ್ರೆ ವಾಗ್ದೇವಿ ಗ್ರೂಪ್ ಮಾಡಿರೋ ಮೋಸದ ಬಗ್ಗೆ ಕಂಪ್ಲೀಟ್ ಲೀಗಲ್ ಪ್ರೂಫ್ಸ್ ನಮ್ಮ ಹತ್ರ ಇದೆ. ಈ ಬಿಡ್ಡಿಂಗ್ ತಪ್ಪಿಸೋದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅನ್ಯಾಯ ನಿಲ್ಸಲ್ಲ ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಿದ್ರಲ್ಲ. ನಮ್ಗೆ ನಮ್ಮ ಆಸ್ತಿನ ಕಾಪಾಡ್ಕೊಳ್ಳೋದಕ್ಕಿಂತ ಕುಟುಂಬದ ಗೌರವ ಕಾಪಾಡ್ಕೊಳ್ಳೋದು ಮುಖ್ಯ. ವಾಗ್ದೇವಿ ಗ್ರೂಪ್ ಅಲ್ಲಿ ಸ್ಕ್ಯಾಮ್ ನಡೆದಿದೆ ಅಂತ, ಟ್ಯಾಕ್ಸ್ ಕಟ್ಟಿಲ್ಲ ಅಂತ ನಮ್ಮ ಹತ್ರ ಪ್ರೂಫ್ ಇದೆ.